ಅಮೆರಿಕ ನಡುವಿನ ಸಂಘರ್ಷದ ತೀವ್ರತೆ ಇನ್ನೂ ಕಡಿಮೆಯಾಗಿಲ್ಲ. ಒಂದೆಡೆ ಕ್ಷಿಪಣಿಗಳ ಸದ್ದು, ಮತ್ತೊಂದು ಕಡೆ ಯುದ್ಧದ ಭೀತಿ ಮುಂದುವರಿಯುತ್ತಿರುವಾಗಲೇ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು ಒಂದು ಮಹತ್ವದ ರಾಜತಾಂತ್ರಿಕ ಹೆಜ್ಜೆ ಇಟ್ಟಿದೆ. ಗುಂಡಿನ ಸದ್ದಿನ ಮಧ್ಯೆ ಈಗ ಸಂಧಾನದ ಮಾತುಗಳು ಕೇಳಿ ಬರುತ್ತಿದ್ದು, ಇರಾನ್ಗೆ 15 ಅಂಶಗಳ ರಹಸ್ಯ ಪ್ರಸ್ತಾಪ ಕಳುಹಿಸಿರುವುದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 15 ಅಂಶಗಳ ಯೋಜನೆಯ ಪ್ರಮುಖ ಉದ್ದೇಶ ಯುದ್ಧವನ್ನು ನಿಲ್ಲಿಸುವುದು ಮತ್ತು ಭವಿಷ್ಯದಲ್ಲಿ ಸಂಘರ್ಷ ಕಡಿಮೆ ಮಾಡುವುದು. ಈ ಪ್ರಸ್ತಾಪದಲ್ಲಿ ಇರಾನ್ ತನ್ನ ಪರಮಾಣು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂಬ ಷರತ್ತು ಪ್ರಮುಖವಾಗಿದೆ. ಯುರೇನಿಯಂ ಪುಷ್ಟೀಕರಣವನ್ನು ನಿಲ್ಲಿಸುವುದು, ಈಗಾಗಲೇ ಸಂಗ್ರಹಿಸಿರುವ ಹೆಚ್ಚಿನ ಪ್ರಮಾಣದ ಯುರೇನಿಯಂ ಅನ್ನು ಇಂಟರ್ ನ್ಯಾಷನಲ್ ಆಟೋಮೆಟಿಕ್ ಎನರ್ಜಿ ಏಜೆನ್ಸಿಗೆ ಒಪ್ಪಿಸುವುದು ಸೇರಿದಂತೆ ಹಲವು ಕಠಿಣ ನಿಯಮಗಳನ್ನು ಅಮೆರಿಕ ಮುಂದಿಟ್ಟಿದೆ. ಜೊತೆಗೆ ನಟಾಂಜ್, ಇಸ್ಫಹಾನ್ ಮತ್ತು ಫೋರ್ಡೋದಲ್ಲಿರುವ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಕೆಡವಬೇಕು. ಇರಾನ್ ತನ್ನ ಪ್ರಾದೇಶಿಕ ಪ್ರಾಕ್ಸಿ ಜಾಲವನ್ನು ನಿಲ್ಲಿಸಬೇಕು, ಕ್ಷಿಪಣಿ ಕಾರ್ಯಕ್ರಮವನ್ನು ಮಿತಿಗೊಳಿಸಬೇಕು ಮತ್ತು ಆರ್ಮುರ್ ಜಲಸಂಧಿಯನ್ನ ಮುಕ್ತ ಸಾಗಣೆಗಾಗಿ ತೆರೆದಿಡಬೇಕು ಎಂಬ ಷರತ್ತುಗಳು ಸೇರಿವೆ. ಒಟ್ಟಾರೆ ಈ ಯೋಜನೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಕಠಿಣ ಷರತ್ತುಗಳಿಗೆ ಪ್ರತಿಯಾಗಿ ಅಮೆರಿಕ ಕೆಲವು ಮಹತ್ವದ ಸೌಲಭ್ಯಗಳನ್ನು ನೀಡಲು ಸಿದ್ಧವಾಗಿದೆ. ಇರಾನ್ ಮೇಲೆ ವಿಧಿಸಲಾಗಿರುವ ಆರ್ಥಿಕ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು, ನಾಗರಿಕ ಪರಮಾಣು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವುದು ಮತ್ತು ಬುಶ್ರೇಹ್ ಪರಮಾಣು ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗೆ ನೆರವು ನೀಡುವುದು ಇದರಲ್ಲಿ ಪ್ರಮುಖವಾಗಿದೆ. ಜೊತೆಗೆ ಸ್ನ್ಯಾಪ್ ಬ್ಯಾಕ್ ನಿಯಮವನ್ನು ತೆಗೆದುಹಾಕುವ ಮೂಲಕ ಮತ್ತೆ ನಿರ್ಬಂಧಗಳನ್ನು ವಿಧಿಸುವ ಭೀತಿಯನ್ನ ಕಡಿಮೆ ಮಾಡುವ ಪ್ರಸ್ತಾಪವೂ ಇದೆ. ಇನ್ನು ಇರಾನ್ ಜೊತೆ ಅಮೆರಿಕ ನೇರವಾಗಿ ಅಲ್ಲ, ಮಧ್ಯವರ್ತಿಗಳ ಮೂಲಕ ಮಾತುಕತೆ ನಡೆಸ್ತಾ ಇದೆ. ಒಪ್ಪಂದಕ್ಕೆ ಸಿದ್ಧವಾಗಿರುವ ಸರಿಯಾದ ವ್ಯಕ್ತಿಗಳೊಂದಿಗೆ ನಾವು ಮಾತನಾಡ್ತಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. 3 ವಾರಗಳಿಂದ ನಡೆಯುತ್ತಿರುವ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ಈ ಮಾತುಕತೆಗಳು ದಾರಿ ಮಾಡಿಕೊಡಬಹುದೆಂಬ ನಿರೀಕ್ಷೆ ಕೂಡ ವ್ಯಕ್ತವಾಗಿದೆ.